ನೋಡಿ, ಯಾವುದೇ ತಿಕ್ಕಾಟ ಇಲ್ಲ ಇದರಲ್ಲಿ. ನಂದು ಯಾವುದೇ ವೈಯಕ್ತಿಕ ಆಗೋದ ತಿಕ್ಕಾಟ ಇಲ್ಲ. ಅವರು ನೆನ್ನೆ ಮಾತಾಡಿದ್ರು ಅಂತ ನೀವು ಹೇಳೋದಕ್ಕೆ ನಾನು ಅದಕ್ಕೆ ಆನ್ಸರ್ ಮಾಡ್ತಾಯಿದ್ದೀನಿ. ನನ್ನದೇ ಆದಂಥ ರೀತಿಯಲ್ಲಿ ನಿಮ್ಮನ್ನೇನು ಪ್ರೆಸ್ ಮೀಟ್ ಕರೆದು ನಾನು ಈ ಥರ ಅಂತ ನಾನು ಹೇಳ್ತಾ ಇಲ್ಲ. ಅದು ಬದಲಾಗಿ ನೀವು ಕೇಳಿದಾಗ ನಾನೊಬ್ಬ ಜಿಲ್ಲಾ ಅಧ್ಯಕ್ಷರಾಗಿ ಆ ಸ್ಥಾನಕ್ಕೆ ಕೂತಾಗ ಬರ್ತೀವಿ. ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಂದು ಒಂದಿನ ಓಡಾಡಿಲ್ಲ. ಯಾವ ನೈತಿಕತೆ ಕಂಡು ನಿಮ್ಗೆ ಇಲ್ಲಿ ಕೇಳ್ತೀರಿ? ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದು ಓಡಾಡಿದ್ರೆ ರೀ ಮಹಾರಾಜ ಜೊತೆ ನೀವು? ಮತ್ತು ಯಾವ ನೈತಿಕತೆ ನಾವು ಮಾಡಿಲ್ವಾ? 56,000 ಲೀಡ್ ಕೊಟ್ಟ ತಕ್ಷಣ ನಿಮಗೆ ಇದೇ ಹುಷಾರೇ ಬೇಕಾ? ತಾಕತ್ತಿಲ್ವಾ ನಿಮಗೆ? ಹೋಗಿ ಇಡೀ ರಾಜ್ಯ ನಾಯಕರು ಇಂದು ಹುಲಿ ಅಂತ ಹೇಳ್ತೀರಿ, ಹೋಗಿ ಮಾಡಿ ನೀವು. 8 ಕ್ಷೇತ್ರ ನಿಂತ್ಕೊಳ್ಳಿ. ಇಲ್ಲಿ ಇರುವಂಥವ್ರನ್ನೇ ನೀವು ಹೇಳ್ತೀರಿ ಬೇರೆಯವ್ರಿಗೆ, ಬಡವ್ರ ಮಕ್ಕಳುಗಳೇ ಬೇಕಾ ನಿಮಗೆ ಬಲಿ ತಗೊಳಕ್ಕೆ ಅಂತ? ಕಾರ್ಯಕರ್ತರೇ ಬೇಕಾ? ನನ್ನ ಬಲಿ ತಗೋಬೇಕಾ ನೀವು? ನನ್ನ ಬಲಿ ತಗೊಂಡು ನೀವು MLA ಆಗಬೇಕಾ? ನಾನು 30 ವರ್ಷದಿಂದ ಪಕ್ಷ ಗೆದ್ದಿಲ್ವಾ? ನೀವೇನು ಮಾಡಿದ್ದೀರಾ ಪಕ್ಷಕ್ಕೆ? 30 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಬಂದಿದ್ದೀನಿ. 32 ವರ್ಷ ಕೂತ್ಕೊಳ್ಳಿ, ಮುಂದೆ ದಿನಗಳಲ್ಲಿ ಹೇಳ್ತೀನಿ. ನಾನು 32 ವರ್ಷದಿಂದ ನಾನೇನು ಮಾಡಿದ್ದೀನಿ, ನಾನೇನು ಕಾರ್ಯಕ್ರಮ ಮಾಡಿದ್ದೀನಿ, ನಾನು ಎಷ್ಟು ಜನ ಕಾರ್ಯಕರ್ತರು ಕರ್ಕೊಂಬಂದಿದ್ದೀನಿ, ನಾನು ಎಷ್ಟು ಜನ ಗೆಲ್ಸಿದ್ದೀನಿ ಅಂತ ಹೇಳ್ತೀನಿ. ನೀವು ಎಷ್ಟು ಜನ ಗೆಲ್ಸಿದ್ದೀರಿ, ನೀವು ಎಷ್ಟು ಜನ ಕಾರ್ಯಕರ್ತರನ್ನ ಸಂಘಟನೆ ಮಾಡಿ ಕರ್ಕೊಂಬಂದಿರಿ ಹೇಳಿ, ಬಹಿರಂಗವಾಗಿ ಚರ್ಚೆ ಆಗಲಿ. ನೋಡ್ರಿ, ಜನನೂ ಕೈ ಬಿಡೋಲ್ಲ, ನಮ್ಮ ಪಕ್ಷನೂ ಕೈ ಬಿಡೋಲ್ಲ. ಬರೆದು ಮಡಿಕೊಳ್ಳಿ. ಇದು ಈ 2028ಗೆ ಯಾರಿಗೆ ಮುಖಭಂಗ ಆಗುತ್ತೆ ಅಂತ ನೀವು ಬರೆದು ಮಡಿಕೊಳ್ಳಿ. 2028ಗೆ ಯಾರು ಶಾಸಕರಾಗ್ತಾರೆ ಚಾಮರಾಜ ವಿಧಾನಸಭಾ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ತೀರ್ಮಾನ ಮಾಡಲಿ. ಪ್ರಾಮಾಣಿಕ ಓಪನ್ ಚಾಲೆಂಜ್. ಅದಲ್ಲೇನು ಕಾರ್ಯಕರ್ತರು ಜೊತೆ ಇದ್ದಾರೆ ನಮ್ಮ ಜೊತೆ, ಇಲ್ಲೇ ಚಾಲೆಂಜ್ ಮಾಡಿಸ್ತೀನಿ. ತಲೆ ಕೆಡಿಸ್ಕೊಬೇಡಿ.